ಎಲ್ಲರಿಗೂ ನಮಸ್ಕಾರ. ನಮಗೆ ಈಗಾಗಲೇ ಏನು ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ, ರಾಯಚೂರು, ಆಂಧ್ರ ಮತ್ತು ತೆಲಂಗಾಣ ಅಂದ್ರೆ 3 ರಾಜ್ಯಗಳು ಮತ್ತೆ 4 ಜಿಲ್ಲೆಗಳ ಜೀವನಾಡಿಯಾಗಿರುವಂತ ತುಂಗಭದ್ರಾ ಈಗಾಗಲೇ ನಮಗೆ ಬಹಳಷ್ಟು ಅಂದ್ರೆ ಕೆಲವು ದಿನಗಳಿಂದ ಬಹಳಷ್ಟು ಏನು ನೀರು ಬರ್ತಾ ಇಲ್ಲ ಅಂತ ಬಹಳಷ್ಟು ಇದಿತ್ತು. ಈಗಾಗಲೇ ನಾನು ಬೆಳಗ್ಗೆ ಅಧಿಕಾರಿಗಳಿಗೆ ಮಾತಾಡಿದಾಗ 64 65 TMC ನೀರಿದೆ. ಕೇವಲ ಇನ್ನೊಂದು 5-10 ದಿನ ಒಳಗ ನಾವು ನೀರು ಕೊಡ್ಬೋದಂತಂದು ಅಧಿಕಾರಿಗಳು ಮತ್ತೆ ಅವ್ರ ಜೊತೆ ಕುಂತು ಮಾತಾಡಿದ್ಮೇಲೆ ಹೇಳಿದ್ರು. ಹಾಗಾಗಿ ಈಗಾಗಲೇ ಸನ್ಮಾನ್ಯ CM ಗಮನಕ್ಕೆ ತಗೊಂಬಂದಿತ್ತು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು 2 ಏನು ಕೊಪ್ಪಳ ಮತ್ತೆ ನಮ್ಮ ಬಳ್ಳಾರಿ ಜಿಲ್ಲೆ 2 ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಆದಷ್ಟು ಬೇಗ ಒಂದು ಮೀಟಿಂಗ್ ಕರೆದು ರೈತರು ಬಹಳಷ್ಟು ಏನು ಈಗಾಗಲೇ ನೀರು ಬರ್ತಾವ ಇಲ್ಲ ಅನ್ನೋದು ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಹಂಗಾಗಿ ದೇವ್ರ ದಯ ಆದಷ್ಟು ಬೇಗ ನನಗೆ ಅಂದ್ರೆ ಈಗಾಗಲೇ ಶೃಂಗೇರಿ ಈ ಭಾಗದಾಗೆಲ್ಲ ಮಳೆ ಆಗ್ತಿದೆ. ಹಂಗಾಗಿ ಆದಷ್ಟು ಬೇಗ ಏನಂದ್ರೆ ಒಂದು ಬೆಳೆಗೆ ನೀರು ಕೊಟ್ಟರು ಕೂಡ ಅಥವಾ 2 ಬೆಳೆಗೆ ನೀರು ಕೊಟ್ಟರು ಕೂಡ ಸಫಿಷಿಯಂಟ್ ನೀರಂತೂ ಬೇಕಾಗ್ತಾವ. ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಈಗಾಗಲೇ TP ಬೋರ್ಡ್ ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದಾದ್ಮೇಲೆ ಜಿಲ್ಲಾ ಮಂತ್ರಿಗಳಿಗೆ ಇವ್ರಿಗೆಲ್ಲ ಮನವಿ ಮಾಡಿದ್ವಿ ಆದಷ್ಟು ಬೇಗ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಜನ ರೈತರು ಸಸಿ ಮಡಿಗಳು ಹಾಕ್ಯಂದಾರ, ಅನೇಕ ಬೆಳೆಗಳು ಈಗಾಗಲೇ ಡ್ರೈ ಒಣಗಾಕತ್ಯಾವ. ಹೀಗಾಗಿ ನಾನು ಆದಷ್ಟು ಬೇಗ ಒಂದು ಮೀಟಿಂಗ್ ಏನು ಅರೇಂಜ್ ಮಾಡಿ ರೈತರಿಗೆ ಅನುಕೂಲ ಮಾಡ್ಲಿಕ್ಕೆ ಇವಾಗ ಏನು ನೀರು ಏನು ಬಿಡುಗಡೆ ಮಾಡ್ಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಗಮನಕ್ಕೆ ತಗೊಂಬರ್ತಿ. ರೈತರು ದಯವಿಟ್ಟು ತಾಳ್ಮೆ ಇರ್ಬೇಕಂತ ನಾನು ಈ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬೇಗ ಕರ್ಲಿಕ್ಕೆ ಇವಾಗ ಪದ್ಧತಿಗಳನ್ನ ನಾವು ಚೇಂಜ್ ಮಾಡೋದು ಬೇಡ ಅಂತ ಇಲ್ಲಿ ತುಂಗಭದ್ರಾ ಏನ್ ನಮ್ಮ ಡ್ಯಾಮ್ ಅಲ್ಲಿ ನಾವು ಏನು ಮೀಟಿಂಗ್ ಕರೆದ್ರೆ ಅಲ್ಲಿ ಕೆಲವೊಂದು ರೈತರು ಏನ್ ಅವರ ಅನಿಸಿಕೆಗಳು ನಾವು ಕೇಳ್ಬೋದು. ಹಾಗಾಗಿ ಈ ಸದ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಜಿಲ್ಲಾ ಮಂತ್ರಿಗಳು 2 ಜಿಲ್ಲಾ ಮಂತ್ರಿಗಳಿಗೆ ಗಮನಕ್ಕೆ ತಗೊಂಬರ್ತೀವಿ. ಈ ಸದ್ಯ ಮುನ್ರಾಬಾದ್ನಲ್ಲೇ ಸಭೆ ಕರೀಲಿಕ್ಕೆ ಹೇಳ್ತೀನಿ ಅವ್ರಿಗೆ. ಯಾಕಂದ್ರೆ ಇಲ್ಲಿ ಆದ್ರೆ ಒಂಥರ ಕಳೆನೇ ಬೇರೆ ಇರ್ತೈತಿ. ಹಂಗಾಗಿ ಆ ಮೀಟಿಂಗ್ಗಳು ಇಲ್ಲೇ ಆಗಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಯಾರೋ ಒಬ್ಬರ ಪ್ರಜಾದಿಂದ ಅಂದ್ರೆ ಈ ಆಂಧ್ರ ಬೋರ್ಡ್ನಲ್ಲಿ ಅಲ್ಲಿ ಬರಲ್ಲ, ಇಲ್ಲಿ ಬರಲ್ಲ, ಏನೋ ಒಂದು ಕನ್ವೆಂಟ್ ಆಗಲ್ಲ, ಇವನ್ನೆಲ್ಲ ಅವೆಲ್ಲ ಲೆಕ್ಕಕ್ಕೆ ಇರಬಾರ್ದು. ಇವತ್ತು ತೆಲಂಗಾಣ, ಆಂಧ್ರ ಮತ್ತೆ ಕರ್ನಾಟಕ ಏನು ಅಧಿಕಾರಿಗಳು ಇದಾರ 3 ಅಧಿಕಾರಿಗಳು 2 ಜಿಲ್ಲಾ ಉಸ್ತುವಾರಿ ಸಚಿವರು ಪ್ಲಸ್ ಸರ್ಕಾರ ಇಲ್ಲೇ ಮಾಡ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಸಭೆ ಮಾಡಿ